ಈಗಾಗಲೇ ಸುಮಾರು ಸಂಪುಟ ಸಭೆಯು ಆಗಿದೆ. ಮೊದಲು ಸಂಪುಟ ಸಭೆ ಆಗಿದ್ದು 1982ರಲ್ಲಿ. 1982ರಲ್ಲಿ ಸನ್ಮಾನ್ಯ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಪುಟ ಸಭೆ, ಆವಾಗ ದಿವಂಗತ ಧರಮ್ ಸಿಂಗ್ ಕಮಿಟಿ ಅಂತ ಒಂದು ವರದಿ, ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು ಭಾಗ 6 ಜಿಲ್ಲೆ ಅಂತ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ 6 ಜಿಲ್ಲೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಬಹಳ ಹಿಂದುಳಿದ ಇದೆ ಅಂತ ಒಂದು ವರದಿಯ ಪ್ರಕಾರ ಆವಾಗ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು. ಅದ ನಂತರ ಹಿಂದಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿದ್ದು 2014ರಲ್ಲಿ, ಸುಮಾರು 10 ವರ್ಷ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ 28 ನವೆಂಬರ್ ನಡೆದಿರುವಂತಹ ಒಂದು ಸಂಪುಟ ಸಭೆ. ಅದಾದಮೇಲೆ 10 ವರ್ಷ ನಂತರ ಈ ಒಂದು ಸಂಪುಟ ಸಭೆಯೂ ಆಗ್ತಾ ಇದೆ. ಇದರ ಒಂದು ವೈಶಿಷ್ಟ್ಯತೆ ಏನಿದೆ ಅಂದರೆ, ಮೊದಲ ಬಾರಿಗೆ ಈ ಒಂದು 7ನೇ ಬಾರಿಗೆ ಏನಾಗ್ತಾ ಇದೆ, ಮೊದಲ ಬಾರಿಗೆ ಸಂಪುಟ ಸಭೆ ಆಗ್ತಾ ಇರೋದು ಹೈದರಾಬಾದ್ ಕರ್ನಾಟಕ ಒಂದು ವಿಮೋಚನಾ ದಿನ, ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವ ದಿನ ನಿಮಿತ್ತವಾಗಿ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ ಇದೇ ದಿವಸ. ಮತ್ತು ಮೊದಲ ಬಾರಿಗೆ ಇತಿಹಾಸದಲ್ಲಿ ಈ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು 5,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಹಿಂದೆಂದೂ ಕೂಡ ಆಗಿರಲಿಲ್ಲ. ಹಿಂದಿನ ವರ್ಷವೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಬಂದಿರುವಂತಹ ಒಂದು ಅನುದಾನ ಅಂದರೆ 3,000 ಕೋಟಿ. ಆದರೆ ಈ ಬಾರಿ 5,000 ಕೋಟಿ ಒಂದು ಬೃಹತ್ ಮೊತ್ತದ ಒಂದು ಆಕ್ಷನ್ ಪ್ಲಾನ್ ಕೂಡ ಇವತ್ತು ನಮ್ಮ ಮಂಡಳಿಯನ್ನು ನಾವು ತಯಾರು ಮಾಡಿದ್ದೀವಿ. ಅದಕ್ಕಾಗಿ ಈ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಈ ಒಂದು ಭಾಗದಲ್ಲಿ ಈ ಒಂದು ಹಿಂದುಳಿದ ಅಂತ ಹೆಸರು ಏನಿದೆ ಹೋಗಲಾಡಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಮಾನ್ಯ ಮುಖ್ಯಮಂತ್ರಿಯವರು ಹಿಂದೆ ಕೂಡ ಹೇಳಿದ್ದಾರೆ. 5,000 ಕೋಟಿ ಇಂತಹ ಒಂದು ಒತ್ತಡದಲ್ಲಿ ಇದ್ದರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಇಟ್ಟಿದ್ದಾರೆ. ವಿವಿಧ ಕಾರ್ಯಕ್ರಮಗಳು ಈಗಾಗಲೇ ಬಹುಶಃ ನಮಗೆ ಘನವಕ್ತ ರಾಜ್ಯಪಾಲರು ಕೂಡ ಹಿಂದಿನ ಬಾರಿ ಸ್ವಲ್ಪ ತಡ ಆಗಿತ್ತು. ನಮಗೆ ಅನುಮೋದನೆ ಸಿಕ್ಕಿತ್ತು ಡಿಸೆಂಬರ್ 3ನೇ ತಾರೀಕಿಗೆ. ಆದರೆ ಈ ಬಾರಿ ಆಗಸ್ಟ್ 16ನೇ ತಾರೀಕಿಗೆ ನಮ್ಮ ಕಲ್ಯಾಣ ಕರ್ನಾಟಕ ನಾವು ಜುಲೈಯಲ್ಲೇ ಅವ್ರಿಗೆ ಕಳಿಸಿದ್ವಿ. ನಾವು ನಮ್ಮ ಮಂಡಳಿಯ ಸಭೆ ಆಗಿದ್ದು ಜುಲೈ 1ನೇ ತಾರೀಕಿಗೆ. ಆದ ತಕ್ಷಣ ಒಂದು 5 ದಿವಸದಲ್ಲಿ ಅವರಿಗೆ ಒಂದು ಪ್ರಸ್ತಾವನೆಯನ್ನು ಅಪ್ರೂವಲ್ಗೋಸ್ಕರ ನಾವು ಕಳಿಸಿದ್ವಿ. ಘನವ್ಯಕ್ತ ರಾಜ್ಯಪಾಲರು ನಮಗೆ ಆಗಸ್ಟ್ 16ನೇ ತಾರೀಕಿಗೆ ಅನುಮೋದನೆಯೂ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ. ಈ ಬಾರಿ ನಾವು ನಮ್ಮ ಮಂಡಳಿ ವತಿಯಿಂದ ವಿವಿಧ ಕಾರ್ಯಕ್ರಮಗಳು, ಅದು ಇರತಕ್ಕಂಥ ಒಂದು ಅಕ್ಷರ ಆವಿಷ್ಕಾರ ಯೋಜನೆ ಹಿಂದಿನ ವರ್ಷನೂ ಕೂಡ ನಾವು ಜಾರಿ ಮಾಡಿದ್ದೀವಿ. ಆರೋಗ್ಯ ಆವಿಷ್ಕಾರ ಅಂತ ಯೋಜನೆ ಕೂಡ ಹಿಂದಿನ ವರ್ಷ ನಾವು ಜಾರಿ ಮಾಡಿದ್ದೀವಿ. ಉದ್ಯೋಗ ಆವಿಷ್ಕಾರಗೋಸ್ಕರ ಸುಮಾರು 25,000 ಯುವಕರಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಕೆಲಸವೂ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಮತ್ತು ಈ ವರ್ಷ ಕೂಡ ಮುಂದುವರಿಸ್ತಾ ಇದ್ದೀವಿ. ಅದರ ಜೊತೆಯಾಗಿ ಈ ಬಾರಿ ನಾವು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ನಮ್ಮ ಮಂಡಳಿ ವತಿಯಿಂದ ಸುಮಾರು 75 ಕೋಟಿ ಹಾಗೂ ಹಿಂದುಳಿದ ಇಲಾಖೆ ವತಿಯಿಂದ ಸುಮಾರು 75 ಕೋಟಿ 150 ಕೋಟಿ ವೆಚ್ಚದ ಒಂದು ಕಾರ್ಯಕ್ರಮವೂ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 90 ಕೋಟಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 90 ಕೋಟಿ, ಸುಮಾರು 180 ಕೋಟಿ ವೆಚ್ಚದ ಕಾರ್ಯಕ್ರಮವನ್ನು ಕೂಡ ಇದೇ ವರ್ಷ ನಾವು 2024-25ರಲ್ಲಿ ನಾವು ದುಡ್ಡನ್ನು ಇಡಲಾಗಿದೆ. ಮತ್ತು ಅದೇ ರೀತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅವರ ಒಂದು ಅಭಿವೃದ್ಧಿಗಾಗಿ ಸುಮಾರು 200 ಕೋಟಿ ವೆಚ್ಚದಲ್ಲಿ SC/ST ಹಾಸ್ಟೆಲ್ಸ್ ಕೂಡ ನಾವು ಈ ಬಾರಿ ಇಟ್ಟಿದ್ದೀವಿ. ಮತ್ತು ನಮ್ಮ ಭಾಗದಲ್ಲಿ ಅವಶ್ಯಕತೆ ಇರತಕ್ಕಂಥ ಒಂದು ಆಡಳಿತ ಸೌಧ, ಮಿನಿ ವಿಧಾನಸೌಧಗಳಿಗೆ ನಾಳೆ ಕ್ಯಾಬಿನೆಟಲ್ಲಿ ಅದು ಬರ್ತಾ ಇದೆ. ಅದಕ್ಕೂ ಕೂಡ ನಮ್ಮ 16 ಕಡೆ ನಮ್ಮ ಕಂದಾಯ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒಂದು ಸಹಭಾಗಿತ್ವದಲ್ಲಿ
ಆ ಒಂದು ಕಾರ್ಯಕ್ರಮ ಕೂಡ ಇಡಲಾಗಿದೆ. ಮತ್ತು ಮೊದಲ ಬಾರಿಗೆ ಎಲ್ಲ 16 ಎಲ್ಲ ಹೊಸ ತಾಲೂಕೇನು ಘೋಷಣೆ ಆಗಿದೆ. ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಘೋಷಣೆ ಆಗಿರುವಂಥ 16 ಹೊಸ ತಾಲೂಕು 2017 ನಮ್ಮ ಸರ್ಕಾರ ಇದ್ದಾಗ ನಾವು ಏನು ಘೋಷಣೆ ಮಾಡಿದ್ದೀವಿ, ಅಲ್ಲಿ ಇರ್ತಕ್ಕಂಥ ಆಡಳಿತಕ್ಕೆ ಸ್ವಲ್ಪ ಅನುಕೂಲ ಆಗಬೇಕಂತ ಒಂದು ರೀತಿಯಿಂದ ಪ್ರತಿಯೊಂದು ಕಡೆ ನಾವು ಮಿನಿ ವಿಧಾನಸೌಧ ಒಂದು ಪ್ರಪೋಸಲ್ ಏನಿದೆ ಅದಕ್ಕೂ ಕೂಡ ಅನುಮೋದನೆ ನಾಳೆ ಕ್ಯಾಬಿನೆಟಲ್ಲಿ ಬರ್ತಾ ಇದೆ. ಮತ್ತು ಅದ್ರ ಜೊತೆಯಾಗಿ ಕೃಷಿ ಕ್ಷೇತ್ರದಲ್ಲಿ ಅಂತರ್ಜಲ ಅಭಿವೃದ್ಧಿಗಾಗಿ ಈ ವರ್ಷ ಸಣ್ಣ ನೀರಾವರಿ ಇಲಾಖೆ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 100 ಕೋಟಿ ಒಂದು ಚೆಕ್ ಡ್ಯಾಮ್ಸ್ ಆಗಲಿ ಬ್ಯಾರೇಜಸ್ ಆಗಲಿ ಎಲ್ಲ ಕಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ನಾವು ಇಟ್ಕೊಂಡಿದ್ದೀವಿ. ಇಂಥ ಹಲವಾರು ಕಾರ್ಯಕ್ರಮಗಳು ನಾವು ಈ ಬಾರಿ ನಮ್ಮ ಮಂಡಳಿ ವತಿಯಿಂದ ನಾವು ಇಟ್ಕೊಂಡಿದ್ದೀವಿ. ಈಗಾಗಲೇ ಭಾಳಷ್ಟು ಪ್ರಸ್ತಾವನೆ ಆ್ಯಕ್ಷನ್ ಪ್ಲ್ಯಾನ್ಸು ಕೂಡ ಈ ಬಾರಿ 5,000 ಕೋಟಿ ವೆಚ್ಚದಲ್ಲಿ ಆ್ಯಕ್ಷನ್ ಪ್ಲ್ಯಾನ್ಸ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಭಾಳಷ್ಟು ಎಲ್ಲ ಶಾಸಕರ ಕಡೆಯಿಂದನೂ ಕೂಡ ನಮ್ಮ ಹತ್ರ ಬಂದಿದೆ. ನಾಳೆ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯವರು ಭಾಳಷ್ಟು ಒಂದು ಅಡಿಗಲ್ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ವಿವಿಧ ಇಲಾಖೆಯಲ್ಲಿ ಇಲ್ಲಿ ಇರ್ತಕ್ಕಂಥ ವಿವಿಧ ಇಲಾಖೆಯಲ್ಲಿ ಇರ್ತಕ್ಕಂಥ ಉದ್ಘಾಟನೆಗಳು ಮತ್ತು ಹೊಸ ಕಾರ್ಯಕ್ರಮಗಳ ಮತ್ತು ಅಡಿಗಲ್ ಮತ್ತು ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಬಾರಿ ವಿಶೇಷವಾಗಿ ನಮ್ಮ ಅಕ್ಷರಾವಿಷ್ಕಾರ ಯೋಜನೆ ಅಡಿಯಲ್ಲಿ UKG ಮತ್ತು LKG ಶಾಲೆಗಳು ನಾವೇನು ಪ್ರಾರಂಭ ಮಾಡಿದ್ದೀವಿ. ಸುಮಾರು 1,008 ಶಾಲೆಗಳಲ್ಲಿ UKG LKG ನಾವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸುಮಾರು 38,655 ಮಕ್ಕಳು ನಮ್ಮ ನಿರೀಕ್ಷೆ ಮೀರಿ ಅದರ ಒಂದು ಅಡ್ಮಿಷನ್ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ. ಇದರ ಒಂದು ಕಿಟ್ಟು ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿ ಅವರು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ಕಿಟ್ಟಲ್ಲಿ UKG LKG ಅಲ್ಲಿ ಇರ್ತಕ್ಕಂಥ ಅಲ್ಲಿ ನಾಳೆ ತಮಗೆ ಒಂದು ಡೀಟೇಲ್ಸು ಕೂಡ ಕೊಡ್ತೀವಿ. ಅದರ ಜೊತೆಯಾಗಿ ಕಲಿಕಾ ಆಶ್ರಯ ಪುಸ್ತಕಗಳು ಈ ಬಾರಿ ನಾವು ಕೇವಲ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಷ್ಟೇ ಅಲ್ಲ, 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ ಬಹಳಷ್ಟು ಒಂದು ಸಮಾಲೋಚನೆಯನ್ನು ಮಾಡಿ ಜನರಿಗೆ ನಮ್ಮ ಮಕ್ಕಳಿಗೆ ನಾವು 8ನೇ ತರಬೇತಿಯಿಂದಾನೇ ಸ್ವಲ್ಪ ಹೆಚ್ಚಿನ ಕೊಡಬೇಕು ಅಂತ 8th 9th 10th ಸ್ಟ್ಯಾಂಡರ್ಡ್ಗೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಬಹಳ ನಾಳೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಒಂದು ಕಲ್ಯಾಣ ಕರ್ನಾಟಕ ಉತ್ಸವ. ಭಾಳಷ್ಟು ನಿರೀಕ್ಷೆಯಲ್ಲೂ ಕೂಡ ಜನನೂ ಇದ್ದಾರೆ. ಇಡೀ ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಬರ್ತಕ್ಕಂಥ 7 ಜಿಲ್ಲೆ ಮತ್ತು ಎಲ್ಲ ಮತಕ್ಷೇತ್ರದಿಂದ ಎಲ್ಲವೂ ಕೂಡ ಜನರು ಕೂಡ ಆಹ್ವಾನ ತಮ್ಮೆಲ್ಲರ ಮುಖಾಂತರ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗಲಿ, ತಾವೆಲ್ಲರೂ ಕೂಡ ಜನ ಭಾಗಿಯಾಗಬೇಕು, ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಅಂತ ಎಲ್ಲರೂ ಕೂಡ ನಾನು ವಿನಂತಿ ಮಾಡ್ತೇನೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.